ಬಂದಿದೆ. ಎಲ್ಲರೂ ಹೊಸಬ್ರು ಹಳಬ್ರು ಎಲ್ಲರೂ ಅಲರ್ಟ್ ಆಗಿ ಕೇಳಿಸ್ಕೊಳ್ಳಿ. ಸಖತ್ತಾದ ರಿಸಲ್ಟ್ ಮಗಳದು ತಗೊಂಡು ಸೂಪರ್ ಆಗಿ ಫಿಟ್ ಅಂಡ್ ಫೈನ್ ಆಗಿದ್ದಾರೆ. ಒಳ್ಳೆ ಹೆಲ್ದಿ ಫ್ಯಾಮಿಲಿ ಅಂತ ಹೇಳ್ಬೋದು. ಅಲರ್ಟ್ ಆಗಿ ಕುತ್ಕೊಂಡು ಕೇಳಿಸ್ಕೊಳ್ಳಿ. ಹೊಸಬ್ರು ಯಾರೇ ಇದ್ರು ರೈಸ್ ಆನ್ ಮಾಡ್ಬೇಕು. ರೈಸ್ ಆನ್ ಮಾಡಿದವ್ರನ್ನ ಮಾತಾಡ್ಸ್ತೀನಿ. ವಿಡಿಯೋ ಆಫ್ ಮಾಡ್ಕೊಂಡವ್ರನ್ನ ಕಷ್ಟಪಟ್ಟು ಮಾತಾಡ್ಸ್ಬೇಕಾಗತ್ತೆ. ಅವ್ರು ಎಲ್ಲಿರ್ತಾರೆ ಏನೋ ಗೊತ್ತಾಗಲ್ಲ. ಸೊ ಹಂಗಾಗಿ ಎಸ್ ಮೇಡಮ್, ಸುಮಿತ್ರಾ ಮೇಡಮ್ ನಮಸ್ತೆ, ಗುಡ್ ಮಾರ್ನಿಂಗ್. ನಾನು ಸುಮಿತ್ರಾ ಅಂಚಟಗಿರಿ ಅಂತ ಧಾರವಾಡದಿಂದ ಜಾಯಿನ್ ಆಗಿದ್ದೇನೆ. ನನ್ನ ಪ್ರೊಫೆಷನ್ ನಾನು ರಿಟೈರ್ಡ್ ಪಬ್ಲಿಕ್ ಪ್ರಾಸಿಕ್ಯೂಟರ್. ಈ ಕಮ್ಯುನಿಟಿಗೆ ನಾನು ಜಾಯಿನ್ ಆಗಿ 7 ವರ್ಷ ಆಯ್ತು. ನಾನು ಜಾಯಿನ್ ಆಗ್ಲಿಕ್ಕೆ ಮೇನ್ ಕಾರಣ ಅಂತಂದ್ರೆ ನನ್ ಮಗಳೇ. ನನ್ ಮಗಳನ್ನ ಜಾಯಿನ್ ಮಾಡಿಸ್ಬೇಕು ಅಂತಂದ್ರೆ ಆಕಿ ಮೈನರ್ ಇದ್ಲವಾಗ ನನಗ ಬಹಳ ಡೌಟ್ಸ್ ಇತ್ತು. ಏನ್ ಆಕೈತೆ, ಇನ್ನೋ ಸಣ್ಣವಳಿದ್ದಾಳೆ, ಮೊದ್ಲ ಇಶ್ಯೂಸ್ ಬಾಳ ಇದಾವ ಅಕ್ಕಿಗೆ ಮತ್ ಇದನ್ನ ಒಂದ್ ಕೊಡಿಸಿ ಮತ್ ಬೇರೆ ಇಶ್ಯೂಸ್ ಬರೋದ್ ಬೇಡ ಅಂತ ಹೇಳಿ ನಾನ್ ಬಹಳ ಇದನ್ನ ಒಳ್ಳೆ ಅಂತಿದ್ದೆ. ಇರ್ಲಿಲ್ಲ, ನಾನ್ ಸರ್ವಿಸ್ ಮಾಡೋ ಕಾರಣ ನನ್ನ ಮದರ್ ಹತ್ರ ಬಿಟ್ಟಿದ್ದೆ. ಅವ್ರ ನಮ್ಮ ತಮ್ಮನ ಮಿಸಸ್ ಅವ್ರ ಕಡೆ ಅಕ್ಕಿ ಮಾತ್ ಅವ್ರಿಗೆ ಅಷ್ಟೋ ತಿಳಿಯೋದು, ನಮ್ಗೇನೋ ತಿಳಿಯೋತಿದ್ದಿಲ್ಲ. ಏನಾರ ಕೇಳಿದ್ಕೊಳ್ಳೇನೆ ಏನಂತ ಹೇಳಕ್ಕೆ ಅಂದ್ರೆ ನನ್ಗೇನ್ ಗೊತ್ತಿಲ್ಲ ಅಂತ ಅವ್ರ ಕಡೆ ಕಳಿಸ್ಬೇಕಾಗಿತ್ತು. ಆಮೇಲೆ ಅವ್ರನ್ನ ಇದನ್ ಮಾಡ್ತಿದ್ಲಕ್ಕಿ. ಆ ನಂತರ ಈ ಸೆಂಟೆನ್ಸ್ ಕ್ರಿಯೇಟ್ ನಮಗೂ ಅರ್ಥ ಆಗಕ್ ಸ್ಟಾರ್ಟ್ ಆಯ್ತು. ಸೆಂಟೆನ್ಸ್ ಮಾಡಕತ್ರ ಆಮೇಲೆ ನನ್ನ ಹತ್ರ ಕರ್ಕೊಂಡ್ ಬಂದಿಂದೆ ನಾ ಇದನ್ನ ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡಿದ್ದು. ಅನಂತರ ಡಾನ್ಸ್ ಎಲ್ಲ ಚಲೋ ಮಾಡಕ್ ಸ್ಟಾರ್ಟ್ ಮಾಡಿದ್ಲು. ಮಿಕ್ಸ್ ಆಗ್ತಿದ್ಲು, ಒಳ್ಳೆ ಇಂಟ್ರೆಸ್ಟ್ ತಗೊಂಡ್ ಡಾನ್ಸ್ ಮಾಡಕ್ ಸ್ಟಾರ್ಟ್ ಮಾಡಿದ್ಲು. ಆಮೇಲೆ ಇದು PCOD ಅಂತೂ ವಿದಿನ್ 3 months ಅಲ್ಲಿ ರೆಗ್ಯುಲರೈಸ್ ಆಗ್ಬಿಡ್ತು. ಅವತ್ತಿಂದ ಇವತ್ತಿನವರೆಗೆ ಒಟ್ಟ ಪ್ರಾಬ್ಲಮ್ ಇಲ್ಲ. ಕರೆಕ್ಟ್ 4 days ಕರೆಕ್ಟ್ ಫ್ಲೋ ಆಗ್ತೈತಿ. ಮತ್ತ ಕಾಲ್ ನೋವು ಹೊಟ್ಟೆ ನೋವು ಅಂತದ್ ಏನು ಹೇಳಂಗಿಲ್ಲ. ಈಗ ಅವಾಗ ಮೊದ್ಲು ಬಹಳ ಹೇಳ್ತಿದ್ಲು. ಈಗ ಅದಂತೂ ವಿದಿನ್ 3 months ಅಲ್ಲಿ ಇವೆಲ್ಲ ರೆಗ್ಯುಲರೈಸ್ ಆಗ್ಬಿಟ್ಟು, ಮೈನರ್ ಏನೇನಿದ್ವು ಎಲ್ಲ ರೆಗ್ಯುಲರೈಸ್ ಆದ್ವು. ಇದೇನ್ ಮೇಜರ್ ನನ್ ಮಗಳದಿರೋದು ಥೈರಾಯ್ಡ್ ಮತ್ತೆ ಮೈ ಮೇಲೆಲ್ಲ ಬಬಲ್ಸ್ ಬರೋದು. ಅದ್ ಮಾತ್ರ ಟೈಮ್ ತಗೋತೈತಿ ಅಂತ ಹೇಳೇ ಬಿಟ್ಟಿದ್ರು. ನನಗೂ ವಿಶ್ವಾಸ ಇತ್ತು. ಯಾಕಂದ್ರೆ ಎಲ್ಲೂ ಆಗ್ಲಾರ್ದಂತದ್ ನಾವ್ ಟ್ರೈ ಮಾಡಾಕತ್ತೀವಿ ಅಂತಂದ್ಮೇಲೆ ಸ್ವಲ್ಪ ಟೈಮ್ ತಗೋತೈತಿ. ತಗೊಳ್ಳಿ, ಫುಡ್ ಒಂದ್ ರೆಗ್ಯುಲರೈಸ್ ಆಯ್ತಾ, ಬೇರೆ ಏನೋ ತಿನ್ಸೋದ್ ಬದ್ಲಿ ಕರೆಕ್ಟ್ ಪ್ರೋಟೀನು ಫೈಬರ್ ಎಲ್ಲ ಇರುವಂತ ಒಂದ್ ಫುಡ್ಡರ ಕೊಡ್ತೇನಲ್ಲ ಅಂತ ಮಗಳಿಗೆ ಅದೊಂದು ನನ್ಗ ಖುಷಿ ಇತ್ತು. ನಾನೇನ್ 100% ಈಗ ಅಕ್ಕಿನಷ್ಟ ಅಕ್ಕಿ ಏನ್ ಮಾಡ್ಕೋತ ಅಷ್ಟ್ ಮಾಡ್ಕೊಂಡ್ ಚಂದಾಗಿ ಇರ್ಲಿ ಅಷ್ಟನ್ನ ಬಯಸ್ತಿದ್ದೆ ಮೊದ್ಲ. ಈಗ ನೀ ಓದೋದ್ ಬೇಡ, ಬರೆಯೋದ್ ಬೇಡ, ಏನು ಮಾಡೋದ್ ಬೇಡ, ಈಗ ನೋಡ್ರಿ ಸತತ ಹೆಲ್ತ್ ಅಲ್ಲಿ ಇಶ್ಯೂಸ್ ಇದ್ವು ಅಂತಂದ್ರ ಮನುಷ್ಯಾಗ ಆಕ್ಟಿವ್ನೆಸ್ ಇರಂಗಿಲ್ಲ. ಆಮೇಲೆ ಸಫರ್ ಆಗೋದು. ಅಕ್ಕಿ ಪುರಾ ನೋಡಿದ್ರ ಮೊದ್ಲಂತೂ ನಾ ಕಮ್ಯುನಿಟಿ ಜಾಯಿನ್ ಆದಾಗ ಈಕಿನ್ ಬಗ್ಗೆ ಹೇಳಾಕತ್ರ ನಂಗ್ ಕಣ್ಣಾಗ್ ನೀರ್ ಬರ್ತಿದ್ವು ಅಷ್ಟ್. ಈಗಂತಂದು ಕ್ಲೀನ್ ಆಗ್ಬಿಟ್ಟಾಳೆಲ್ಲ. ಈಗ ನನ್ಗ ಅಷ್ಟು ತ್ರಾಸ ಆಗಂಗಿಲ್ಲ. ಇಲ್ಲ ಅಂದ್ರೆ ಮೊದ್ಲು ಏನಾಗ್ತಿತ್ತ ಅಂದ್ರಿ, ಎಲ್ಲರೂ ಒಂದ್ ಕಡೆ ಇದ್ದ ಬಿಡೋದು. ಅದು ಒಟ್ಟು ಪರ್ಮನೆಂಟ್ ಆಗ್ಬಿಟ್ಟಿತ್ತದ. ಅದು ಬಾಡಿದು ಪರ್ಮನೆಂಟ್ ಮೆಂಬರ್ ಆಗ್ಬಿಟ್ಟಿತ್ತದು ಕುರಾ ಅನ್ನೋದು. ಆಮೇಲೆ ಯಾವಾಗ ನಾನ್ ಇದನ್ನ ಸ್ಟಾರ್ಟ್ ಮಾಡಿದ್ನೆಲ್ಲ 1 ವರ್ಷದ ನಂತರ ನಂಗ್ ಮೊದ್ಲುನು ಹೇಳಿದ್ರು ಇದು ಇಂಪ್ರೂವ್ಮೆಂಟ್ ರಿಯಾಕ್ಷನ್ಸ್ ಆಗ್ತಾವಂತನು ಹೇಳಿದ್ರು. ಒಂದ್ಸಲ ಎಲ್ಲ ಸ್ವಲ್ಪ ಕಡಿಮೆ ಆದ್ವು ಅಂತ ಅನ್ಕೊಳ್ಳೋದನ್ನ ಮತ್ ಬರ ಎಲ್ಲಾ ಕಡೆನೂ ಆಗ್ಬಿಡೋದು. ಬೆನ್ನಿಗೆ, ಹೊಟ್ಟಿ ಮೇಲೆ ಎಲ್ಲಾ ಕಡೆ ಆಗೋದು. ಇದೇನ್ರಿ ಅಂತ ಅನ್ಕೊಂಡೆ, ಇಂಪ್ರೂವ್ಮೆಂಟ್ ರಿಯಾಕ್ಷನ್ ನೀವ್ ಏನ್ ಆಗಂಗಿಲ್ಲ ಅಂತಂದ್ರು. ಅದ ಒಂದು ವಿಶ್ವಾಸ ಇಟ್ಕೊಂಡು ಇವನ್ ಟುಡೇ ನಾನು ಕೊಡ್ತಾ ಇದ್ದೇನೆ ಶೇಕ್. 6 ವರ್ಷದಿಂದ ಶೇಕ್ ಕುಡಿತಾ ಇದ್ದಾಳೆ. ಆ ಬಬಲ್ಸ್ ಏನಾದ್ರು ಅಂದ್ರಿ, ದಿನದಲ್ಲಿ ಅವ್ರಿಗೆ ಥೈರಾಯ್ಡ್ ನಾರ್ಮಲ್ ಆಯ್ತು, ಎಷ್ಟು ದಿನದಲ್ಲಿ ತೂಕ ಕಡಿಮೆ ಆಯ್ತು? ವಿದಿನ್ 3 months ಅಲ್ಲಿ 10 kg ವೇಟ್ ರೆಡ್ಯೂಸ್ ಮಾಡ್ಕೊಂಡ್ಲು. ಮತ್ತೆ ಥೈರಾಯ್ಡ್ ಕಡಿಮೆ ಆಯ್ತು. ಅವೆಲ್ಲ ಕರೆಕ್ಟ್. PCOD ರೆಗ್ಯುಲರೈಸ್ ಆಯ್ತು, ಥೈರಾಯ್ಡ್ ಕಡಿಮೆ ಆಯ್ತು, ಅವೆಲ್ಲ ಕಡಿಮೆ ಆದ್ವು. ಆನಂತರ ಬಬಲ್ಸ್ ಏನಿದ್ವಲ್ಲ ಅವೆಲ್ಲ ಈಗ ಏನಾಗಕತ್ವ ಅಂದ್ರ ಎಲ್ಲಾ ಹೋಗಿ ಗಾಯ ಎಲ್ಲ ಹೋಗಿ ಗಂಟ ಏನಾಗಿದ್ವಲ್ಲ ಅವೆಲ್ಲ ನಾನು ಈಗ ಇದನ್ನ ನ್ಯೂಟ್ರಿಷನ್ ಸ್ಟಾರ್ಟ್ ಮಾಡಿ 1-2 ವರ್ಷಕ್ಕಂದ್ರ ಅವ್ ಗಂಟೇನ್ ಇದ್ವಲ್ರಿ, ನೋವು ಇದೆಲ್ಲ ಗಾಯ ಹೋಗಿ ನಾವು ಗಂಟು ಉಳ್ದಿದ್ವಲ್ಲ ಅವೆಲ್ಲ ನೀರ್ ತುಂಬ್ಕೊಳಕ್ ಸ್ಟಾರ್ಟ್ ಮಾಡಿದ್ವು. ಅದು ಹೆಂಗ, ಒಂದ್ 15 days 1 ಗಂಟೆ ಅದ್ ನೀರ್ ತುಂಬ್ಕೊಳ್ಳೋದು, 1 ದಿವ್ಸ ನೀರ್ ತುಂಬ್ಕೊಳ್ಳೋದು, ಮಾರನೇ ದಿವ್ಸ ಅಂದ್ರೆ ಅದ್ ಬಸದ್ ಹೋಗ್ಬಿಡೋದು, ಆಮೇಲೆ ಆರಾಮ್ ಆಗ್ಬಿಡೋದು, ಅಲ್ಲಿ ಸಾಪ್ ಆಗ್ಬಿಡೋದು. ಈಗ ಆಲ್ಮೋಸ್ಟ್ ಚಪ್ಪಿ ಭಾಗ ಎಲ್ಲಾ ಸಾಪ್ ಆಗೈತಿ, ಬೆನ್ನಿನ ಭಾಗ ಸಾಪ್ ಆಗೈತಿ, ಹೊಟ್ಟಿ ಮೇಲೆ ಬಗಲದಲ್ಲಿ ಮಾತ್ರ ಸತತ ಇರ್ತಿದ್ವಿ. ಒಂದ್ ಬಗಲ್ ಈ ಕಡೆ ಇರ್ತಿತ್ತು, ಈ ಕಡೆ ಇರ್ತಿತ್ತು. ಆ ಗಂಟ್ ಹಂಗ ಉಳ್ದ್ ಬಿಟ್ಟಿದ್ವು. ಬಗಲಾಗಂತೂ ಒಂದ್ 4 ಗಂಟೆ ಇದ್ವು ಒಂದೊಂದ್ ಬಗಲಾಗ.
ಈಗ ಅಷ್ಟು ಗಂಟನು ಇದಾಗ್ಬಿಟ್ಟಾವ. ಈಗ ರಿಪೀಟ್ ಬರೋದನೇ ಇಲ್ಲ. ಇವನ್ ಅಲ್ಲಿ ಹೇರ್ ಗ್ರೋತ್ ಸಹಿತ ಆಗ್ತಿರ್ಲಿಲ್ಲ, ಅಷ್ಟು ಅಕ್ಕಿಗ್ ಬಬಲ್ಸ್ ಆಗಿ ಆ ತರ ಇತ್ತು. ಈಗ ಅದೆಲ್ಲ ಹೋಗ್ಬಿಟ್ಟೈತಿ. ಬಗಲಾಗಿಂದ ಕಪ್ಪು ಕಪ್ಪು ಉಳ್ದೈತ್ ಬಿಟ್ರ ಉಳ್ಕಿದೆಲ್ಲ ಹೋಗೈತಿ. ಹಿಂಗ ಆಕಿಗೆಲ್ಲಾ ಬಸದು ಹೋಗಿ ಈಗ ಆಲ್ಮೋಸ್ಟ್ ಎಲ್ಲಾ ಕಡೆನೂ ಇದಾಗೈತಿ. ಈಗ ಒಂದೊಂದ್ ಇಲ್ಲೇ ಎಲ್ಲಾದ್ರೂ ಗಂಟು ಉಳ್ದಿರ್ತಾವಲ್ಲ ಅವೇನಾಗ್ತಾವ ಅಂತಂದ್ರ ಪೀರಿಯಡ್ ಟೈಮ್ ಅಲ್ಲಿ ಮಕ್ಕದ ಮೇಲೆ ಆಕಿಗ್ ಪಿಂಪಲ್ಸ್ ಬರಂಗಿಲ್ಲ. ಅಲ್ಲೆಲ್ಲ ಗಂಟು ಇರ್ತಾವಲ್ಲ ಆ ಗಂಟು ಸ್ವಲ್ಪ ರೈಪ್ ಆಗಿ ಅದ್ ಇದಾಗ್ಬಿಡ್ತೈತಿ. ಆ ತರ ನಡ್ದೈತಿ. ಈಗ ಎಲ್ಲೆಲ್ಲಿ ಗಂಟ್ ಅದಾವ ಅಂತ ನಮ್ಗ್ ಗೊತ್ತಾಗಂಗಿಲ್ಲಲ್ಲ, ಆ ಗಂಟಲ್ಲೇನ ಒಂದು ಫಾರ್ಮ್ ಆಗಿರ್ತೈತಿ. ಅದ್ ಬಂದೈತಿ, ಹಾ ಇಲ್ಲಿ ಬಂದೈತಿ ಅಂತಂದ್ರ ಹಾ ನಿನ್ ಪೀರಿಯಡ್ ಬರೋದೈತು ಅದಕ್ಕ ಬಂದೈತಿ ಅಂತ ಅನ್ಬೇಕ್ ನಾವ್. ಆ ಲೆವೆಲಿಗ್ ಬಂದೈತಿ. ಈಗ ನನ್ ಮಗಳು ಆಕ್ಟಿವ್ ಆಗಿದ್ದಾಳೆ, ಎಲ್ಲರಿಗೂ ರಿಯಾಕ್ಟ್ ಮಾಡ್ತಾಳೆ, ಚೆನ್ನಾಗಿ ಮಾತಾಡ್ತಾಳೆ. ಆಮೇಲೆ ಇದು ಡಾನ್ಸ್ ಗೆ ಸೂಪರ್ ಮಾಡ್ತಾಳೆ. ಎಲ್ಲಾ ರೀತಿ ಎಲ್ಲಾ ನಾವ್ ಆಕಿನ ಒಬ್ಬಾಕಿನ ಬಿಟ್ರು ಆಕಿ ಇರುವಷ್ಟು ನಾ ತಯಾರ್ ಮಾಡೇನಂತ ನನಗ ಬಹಳ ಹೆಮ್ಮೆ ಐತಿ ಈಗ ಅವಳ ಬಗ್ಗೆ. ಮೊದ್ಲ ಏನ್ಪಾ ಇಂತದ್ ಹುಟ್ತು ನಾವ್ ಬರೀ ಚಿಂತಿ ಮಾಡೋದಾಗ್ತಿತ್ ಮೊದ್ಲ. ಯಾವಾಗ ಈ ಕಮ್ಯುನಿಟಿ ಜಾಯಿನ್ ಆಗಿದ್ದೆ ಅವಾಗಿನಿಂದ ಇವತ್ತಿನವರೆಗೆ ನನಗ ಅಕ್ಕಿ ಇಂತದಕ್ ಹುಟ್ಟಾಳ ಅಂತ ನಾ ಎಂದೂ ಚಿಂತೆ ಮಾಡಂಗಿಲ್ಲ. ಅಷ್ಟು ಮೈಂಡ್ ಡೆವಲಪ್ನು ಆಗೈತೆ ಅವಳದು. ಇದಕ್ಕೆಲ್ಲಾ ಕಾರಣ ಈ ಕಮ್ಯುನಿಟಿ, ಕೋಚ್ ಮತ್ತೆ ನಮ್ದು ನ್ಯೂಟ್ರಿಷನ್. ಇವ್ ಮೂರಕ್ಕೂ ನಾನ್ ಬಹಳ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೇನೆ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸೋ ಮಚ್ ಸುಮಿತ್ರಾ ಮೇಡಮ್. ಯಾರಿಗೆಲ್ಲ ಖುಷಿ ಆಗ್ತಾ ಇದೆ, ತಾಯಿ ಮಗಳು ಇಬ್ರುನು ಸಖತ್ತಾಗಿ ಫಿಟ್ ಅಂಡ್ ಫೈನ್ ಆಗಿದ್ದಾರೆ. ಇಷ್ಟೊಂದು ಇಶ್ಯೂಸ್ ಗಳು ಮಗಳಿಗೆ ಇಶ್ಯೂಸ್ ಗಳು ಇದ್ದಾಗ ಅವ್ರಿಗೆ ಎಷ್ಟು ಕಷ್ಟ ಆಗ್ತಿರುತ್ತೆ. ಮಗಳು ಯಾಕೆ ಇಷ್ಟು ಅನುಭವಿಸ್ತಾ ಇದ್ದಾರೆ, ಇಷ್ಟು ಚಿಕ್ಕ ವಯಸ್ಸಲ್ಲಿ ಅವ್ರು ಇಷ್ಟೊಂದು ಅನುಭವಿಸ್ಬೇಕಲ್ಲ ಅಂತ ಎಷ್ಟು ನೋವಾಗಿರುತ್ತೆ ಅವ್ರಿಗೆ, ತಾಯಿ ಆದವ್ರಿಗೆ. ಸೊ ಅದನ್ನೇ ಇವತ್ತು ಅವ್ರು ಹೇಳ್ಕೊಂಡಿದ್ದು. ಇನ್ನು ತುಂಬಾ ಚೆನ್ನಾಗಿದೆ. ಇವ್ರು ಸ್ಟೇಜ್ ಮೇಲೆ ಕೇಳ್ಬೇಕು ಇವ್ರ ರಿಸಲ್ಟ್ ಅನ್ನ, ಅಷ್ಟು ಚೆನ್ನಾಗಿದೆ. ಖುಷಿ ಆಗ್ತಿದೆ. ಲಿಖಿತಾ ಎಲ್ಲಿದ್ದೀರಿ? ಬನ್ನಿ ಮುಂದೆ. ಲಿಖಿತಾ ಅವ್ರು ಮೊದ್ಲು ಮಾತಾಡ್ತಾನೂ ಇರ್ಲಿಲ್ಲ, ಮಾತಾಡಕ್ಕೆ ಹೋಗ್ತಾ ಇದ್ರು ಬರೇ ಇಷ್ಟ ಹಿಂಗ ಮಾತಾಡ್ತಿದ್ದು. ಅವ್ರು ನಾವೇನಾದ್ರೂ ಮಾತಾಡಿ ಶೇಕ್ ಸೂಪರ್ ಶೇಕ್ ಟೇಸ್ಟ್ ಚೆನ್ನಾಗಿದೆಯಾ? ಸೂಪರ್ ಇದೆ ಅನ್ಬೇಕು. ಹೆಂಗನ್ಬೇಕು? ಸೂಪರ್. ಸ್ಕೂಲ್ ಹೋಗಿಲ್ವಾ ಇವತ್ತು? ಶುಟಿ ಅದ. ಓ ಸೂಪರ್. ಶುಟಿ ಏನದ ನೋಡ್ರಿ ಹೆಂಗೆ ರಿಯಾಕ್ಟ್ ಮಾಡ್ತಾ ಇದೆ ಮಗು. ಸೊ ಇಲ್ಲಿ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರವರ್ಗುನು ಪ್ರತಿ ಒಂದು ರಿಸಲ್ಟ್ ಬರ್ಲಿಕ್ಕೆ ಈ ಒಂದು ಸಾಕ್ಷಿನೇ ಸಾಕು ಅಂತ ಅನ್ಸುತ್ತೆ. ಸೊ ಎಲ್ರು ಕೂಡನು ಇದೇ ಪಾಸಿಟಿವ್ ಮೈಂಡ್ ಸೆಟ್ ಅಲ್ಲಿ